ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಭೀಮ್ನ ಅಮಾವಾಸ್ಯೆ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಅಪ್ಲೋಡ್ ಮಾಡೋದು, ವಾಯ್ಸ್ ಓವರ್ ಮಾಡೋದು ಡಿಲೇ ಆಯಿತು. ಯಾಕೆ ಅಂದರೆ ನನಗೆ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಯಿತು. ಏನೂ ಅಂದ್ಕೋಬೇಡಿ. ನಾನು ಇವಾಗ ಫ್ರೆಶ್ ಆಗಿ ಪೂಜೆ ಮಾಡ್ತೀನಿ. ಸ್ನಾನ ಮಾಡಿ ಇವಾಗ ದೇವರಿಗೆ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಆದ ತಕ್ಷಣ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು. ದೇವಸ್ಥಾನ ನಮ್ಮದೇ ಪೂಜೆ ಇರೋದ್ರಿಂದ ನಮ್ಮ ಮನೆಯವರು ಅಲ್ಲೇ ಪೂಜೆ ಮಾಡ್ತಾಯಿದ್ದಾರೆ. ಅವ್ರು ಬರೋದು ಲೇಟ್ ಆಗೋದ್ರಿಂದ ಪೂಜೆನೂ ಕೂಡ ಸ್ವಲ್ಪ ಲೇಟ್ ಆಗುತ್ತೆ. ಪೂಜೆ ಮುಗೀತು. ಪೂಜೆ ಇವಂತೂ ಮುಗೀತು. ನಾನಿವಾಗ ದೇವಸ್ಥಾನಕ್ಕೆ ಹೋಗಬೇಕು. ನೀಟಾಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು. ನನ್ನ ಮಗ ಇನ್ನೂ ಸ್ನಾನ ಮಾಡಿಲ್ಲ, ನಮ್ಮಮ್ಮ ಸ್ನಾನ ಮಾಡಿಸ್ತಾ ಇದ್ದಾರೆ. ನಮ್ಮನೆ ದೇವ್ರ ಮನೆ ಇಲ್ಲ, ಅದಕ್ಕೋಸ್ಕರ ನಾನು ಅಡುಗೆ ಮನೆಯಲ್ಲೇ ದೇವ್ರ ಮನೆ ಇಟ್ಕೊಂಡು ಟೇಬಲ್ ಮೇಲೆ ದೇವ್ರು ಇಟ್ಕೊಂಡು ಪೂಜೆ ಮಾಡ್ತೀನಿ. ರೆಡಿ ಆಗಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು. ನನ್ನ ಮಗನೂ ರೆಡಿ ಆಯ್ತಾ ಇದ್ದಾನೆ, ನಾನು ರೆಡಿ ಆಗಿದ್ದೀನಿ. ನಮ್ಮ ಅಮ್ಮನ ಜೊತೆ ನನ್ನ ಮಗನ ಕರ್ಕೊಂಡು ಇವಾಗ ನಮ್ಮ ದೇವಸ್ಥಾನಕ್ಕೆ ತೋರಿಸ್ತೀನಿ. ಬನ್ನಿ, ನಮ್ಮ ದೇವಸ್ಥಾನಕ್ಕೆ ಹೋಗೋಣ. ಅದೇ ನಮ್ಮ ಮನೆಯವರು ಪೂಜೆ ಮಾಡ್ತಾಯಿದ್ದಾರೆ ದೇವಸ್ಥಾನದಲ್ಲಿ. ತುಂಬ ಅಂದರೆ ತುಂಬಾ ರಶ್ ಇತ್ತು, ಹೆವಿ ಅಂದರೆ ಹೆವಿ ರಶ್ಶು. ಪೂಜೆ ಮಾಡ್ತಾ ಇದ್ದಾರಲ್ಲ, ಇದು ನನ್ನೇಶ್ವರ ಅಂತ ದೇವ್ರ ಹೆಸರು. ಅಲ್ಲಿ ಪೂಜೆ ಮಾಡ್ತಾ ಇರೋರೆ ನಮ್ಮ ಯಜಮಾನ್ರು. ಅಲ್ಲಿ ನೋಡಿ, ನನ್ನ ಮಗ ಒಳಗಡೆಗೆ ನುಗ್ಗಕ್ಕೆ ಹೋಗ್ತಿದ್ದ, ಸೀದಾ ಗರ್ಭಗುಡಿ ಒಳಗಡೆನೇ ಹೋಗ್ತಿದ್ದ ನನ್ನ ಮಗ. ವಿಡಿಯೋ ಆಗಲೇ ನಾನು ಭೀಮ್ನ ಅಮಾವಾಸ್ಯೆ ದಿನವೇ ಹಾಕಬೇಕಾಗಿತ್ತು, ಬಟ್ ನನಗೆ ಹುಷಾರಿಲ್ಲದೆ ಇರೋ ಕಾರಣದಿಂದಾಗಿ ನಾನು ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮಿಸಿ. ಇದು ಪಾರ್ವತಿ ದೇವಸ್ಥಾನ. ಅಲ್ಲಿ ಪೂಜೆ ಮಾಡ್ತಾ ಇರೋದು ನಮ್ಮ ಮನೆಯವರ ಅಕ್ಕನ ಮಗ. ಪೂಜೆ ಎಲ್ಲ ಮುಗೀತು. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಇವಾಗ ಬಂದ್ವಿ ಒಳಗಡೆ, ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂದ್ಬಿಟ್ಟು ಕೂತ್ಕೊಂಡ್ವಿ. ನೋಡಿ, ನಮ್ಮಮ್ಮ ಇವರೇ. ಇಲ್ಲಿ ನೋಡಿ, ಚಿನ್ನು ಹಾಯ್ ಮಾಡು. ಚಿನ್ನ ಇಲ್ಲಿ ಹಾಯ್ ಮಾಡು, ಹಾಯ್ ಮಾಡು ಅಂತೆ. ಹಾಯ್ ಮಾಡು ಕೈಯಲ್ಲಿ. ಗಾಯ್ಸ್, ದೇವಸ್ಥಾನಕ್ಕೆ ಹೋಗಿ ಬಂದಾಯಿತು. ಇವಾಗ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯವ್ರು ಬರ್ತಿದ್ದಂಗೆ ಪಾದ ಪೂಜೆ ಮಾಡೋದಂದರೆ ಬಾಕಿ. ನೋಡಿ, ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೂವು, ಅರಿಶಿನ, ಕುಂಕುಮ, ಅಕ್ಷತೆ, ಹಾಗೆ ಕೈ ಕಟ್ಕೊಳ್ಳೋಕ್ಕೆ ಕಂಕಣ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಹಾಗೆ ತಿಂಡಿಗೆ ಅಂತ ಬಜ್ಜಿ ಮಾಡಿದ್ದೆ, ಜೊತೆ ವಾಂಗಿಬಾತ್ ಕೂಡ ಮಾಡಿದ್ದೆ. ಟೈಮ್ ಆಗೋಯಿತು. ಬನ್ನಿ ತಿಂಡಿ ತಿಂತಿದ್ದೆ. ನಮ್ಮ ಅಪ್ಪ ಅವ್ರಿಗೆ, ನಾನು ತಿಂದಿಲ್ಲ ಇನ್ನೂ, ನಮ್ಮ ಅಪ್ಪ ಅವ್ರಿಗೆ ಹಾಕೊಟ್ಟೆ ತಿಂದಿನ. ಅಪ್ಪ ಹಂಗೆ ಹಾಯ್ ಮಾಡಪ್ಪ. ಇದು ಪಿಳ್ಳೆ. ಹಾಯ್ ಮಾಡವ, ಹಾಯ್ ಮಾಡು. 12 ಗಂಟೆಯಲ್ಲಿ ತಿಂಡಿ ಕೊಟ್ಟಿದ್ದೀನಿ. ಇದು ನಮ್ಮ ಮಮ್ಮಿ. ತಿನ್ನು ಕರೆಕ್ಟಾಗಿ ಕುತ್ಕೊಂಡು. ಕೊನೆಗೂ ನಮ್ಮ ಮನೆಯವ್ರು ಬಂದರು. ಆಗಲೇ 1:30-2 ಗಂಟೆ ಹತ್ರ ಆಗೋಗಿತ್ತು. ಸೋಫಾ ಮರೆಯಾಗಿರೋದ್ರಿಂದ ನಾನು ಪೂಜೆ ಮಾಡ್ತಾ ಇರೋದು ಏನೂ ಕೂಡ ಕಾಣಿಸ್ತಿಲ್ಲ. ಏನೂ ಅಂದ್ಕೋಬೇಡಿ, ದಯವಿಟ್ಟು ಕ್ಷಮಿಸಿ. ಪೂಜೆ ಅಂತೂ ಈ ರೀತಿ ಮಾಡಿದೆ. ಪೂಜೆ ಎಲ್ಲ ಮುಗ್ದಾದ್ಮೇಲೆ ನಮ್ಮ ಮನೆಯವರು ದೇವಸ್ಥಾನದಲ್ಲಿ ಬಂದಿರೋವಂಥ ದುಡ್ಡನ್ನ ಲೆಕ್ಕ ಹಾಕ್ತಾ ಹೋಗ್ತಿದ್ರು. ಅವ್ರಿಗೆ ಗೊತ್ತಿಲ್ದಂಗೆ ನಾನು ವಿಡಿಯೋ ಮಾಡ್ತಿದ್ದೆ. ಅವ್ರು ಲೆಕ್ಕ ಹಾಕ್ತಾ ನನಗೂ ಕೂಡ ದುಡ್ಡು ಕೊಟ್ಟರು. ನನಗೆ 101 ರೂಪಾಯಿ ದುಡ್ಡು ಕೊಟ್ಟರು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ದುಡ್ಡು ಕೊಡ್ತಾರೆ ಅಂತ. 101 ರೂಪಾಯಿನ ಕೊಟ್ಟರು. ರೂಪಾಯಿ ಮುಖ್ಯ. ತುಂಬ ಅಂದರೆ ತುಂಬಾ ಖುಷಿ ಆಯಿತು. 101 ರೂಪಾಯಿ ಕೇಳ್ದಾನೆ ಕೊಟ್ಬಿಟ್ಟವ್ರೆ. ನನಗೆ ಜಾಸ್ತಿ ದುಡ್ಡಿಗಿಂತ ಸ್ವಲ್ಪ ದುಡ್ಡು, ಸ್ವಲ್ಪ ಥಿಂಗ್ಸಿಂದನೇ ಖುಷಿ ಕೊಡೋದು. ಫೈನಲಿ 101 ರೂಪಾಯಿ ಕೊಟ್ಟು
ಐ ಹೋಪ್ ಗೈಸ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಅಟ್ಲೀಸ್ಟ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್ ಮೀ, ಲವ್ ಯು ಆಲ್. ಧನ್ಯವಾದಗಳು.